ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಯಮ್ಮಿ ಆಗಿರೋ ಫಾರಮ್ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಸಾಂಬಾರಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಹತ್ರ ಇಟ್ಕೋಬೇಕು. ಮೊದಲನೇದಾಗಿ ಕೋಳಿನ ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಡೆ ಎಲ್ಲ ನೀರೆಲ್ಲ ಬಸ್ಕೊಳೋ ಥರ ಇಟ್ಕೋಬೇಕು. ನೆಕ್ಸ್ಟು ನಾವು ಶುಂಠಿ ಬೆಳ್ಳುಳ್ಳಿ ಮೊದಲನೇದಾಗಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಒಂದು ಸೈಡ್ ಇಟ್ಕೋಬೇಕು. ಆನಂತರ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಕಾಯಿ ಇದನ್ನು ಒನ್ ರೌಂಡಲ್ಲಿ ತುಂಬ ಚೆನ್ನಾಗಿ ಫೈನಾಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನು ಒಂದು ಕಡೆ ರುಬ್ಕೋಬೇಕು. ಇದೆಲ್ಲದನ್ನು ಸಾಂಬಾರಿಗೆ ನೀಟಾಗಿ ಫೈನಾಗೆ ಪೇಸ್ಟ್ ಮಾಡ್ಕೊಳ್ಬೇಕು ನಾವು. ಮತ್ತು ಈಗ ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ ಅದನ್ನು ಒಂದು ಕಡೆ ಪೇಸ್ಟ್ ಮಾಡ್ಕೋಬೇಕು. ಈಗ ಧನಿಯಾ ಪುಡಿ, ಖಾರದ ಪುಡಿ ಇವೆರಡನ್ನೂ ರುಬ್ಕೋಬೇಕು. ಎಲ್ಲದನ್ನು ರುಬ್ಕೊಂಡು ಒಂದು ಕಡೆ ಇಟ್ಕೊಂಡು ಮತ್ತು ಈಗ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಹಾಕ್ಕೋಬೇಕು. ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇದು ಗಸಗಸೆ, ಚಕ್ಕೆ, ಲವಂಗ ಅದೆಲ್ಲ ರುಬ್ಕೊಂಡಿರೋದು. ಮತ್ತು ಧನಿಯಾ, ಖಾರದ ಪುಡಿ, ಅದು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಈಗ ಎಣ್ಣೆ ಕಾದಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಫಸ್ಟು. ಆನಂತರ ಇದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಎರಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ನಾವು ಅದಕ್ಕೆ ಈಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾವು ಇದನ್ನು ರೋಸ್ಟ್ ಮಾಡಬೇಕು. ಯಾವ ರೀತಿ ಅಂದರೆ ಅದು ಫಸ್ಟ್ ಎಲ್ಲ ನೀರು ಬಿಡುತ್ತೆ, ಆಮೇಲೆ ಆ ನೀರೆಲ್ಲ ಡ್ರೈ ಆಗೋವರೆಗೂ ರೋಸ್ಟ್ ಮಾಡಬೇಕು. ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡಿ ಈ ನೀರು ಎಲ್ಲ ಡ್ರೈ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಅಚ್ಕಾರದ ಪೌಡ್ರನ್ನ ಹಾಕ್ಕೋಬೇಕು. ಏಕೆಂದರೆ ಕಲರು ನಮಗೆ ಸಾಂಬಾರ್ದು ರೆಡ್ಡಾಗಿ ಚೆನ್ನಾಗಿರುತ್ತೆ. ನಾವು ಇಲ್ಲ, ಖಾರದ ಪುಡಿ ಹಾಕ್ಕೋಬೇಕು. ಏಕೆಂದರೆ ಸಾಂಬಾರು ಕಲರು ಚೆನ್ನಾಗಿರುತ್ತೆ ನಮಗೆ. ಈಗ ಚಿಕನ್ಗೂ ಉಪ್ಪು ಖಾರ ಎರಡೂ ಹತ್ಕೊಳುತ್ತೆ. ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಿ, ಹಂಗಾಗಿ ತಿನ್ನೋಕ್ಕೆ ಪೀಸು ನಮಗಿದಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಚಕ್ಕೆ ಮಸಾಲೆದೆಲ್ಲ ಇರುತ್ತಲ್ಲ, ಅದು ಕಾಯಿ ಹಸಿ ಕಾಯಿ ಹಾಕ್ಕೊಂಡಿರ್ತೀವಿ ರುಬ್ಕೊಳಕ್ಕೆ, ಅದು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಪೇಸ್ಟು. ಈಗ ಧನಿಯಾ ಪುಡಿ, ಖಾರದ ಪುಡಿದು ಅವಾಗೂ ಆ ಖಾರ ಹಾಕಿರ್ತೀವಿ, ಇಲ್ಲಿ ಸುಮ್ಮನೆ ನಮ್ಮ ಕಲರ್ಗೆ ಚಿಕನ್ಗೆ ಹತ್ಕೊಂಡ್ಲಿ ಅಂತ ಹಾಕಿರ್ತೀವಿ. ಈಗ ಎಲ್ಲದನ್ನು ಸುರ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸಪ್ ಮಾಡಬೇಕು. ಒಂದು ಕುದಿ ಬರಬೇಕು. ಇವಾಗೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಆದಷ್ಟು ತುಂಬ ನೀರು ಹಾಕ್ಕೋಬಾರ್ದು. ಒಂದು ಸ್ವಲ್ಪ ಗಟ್ಟಿಗೆ ಕೂಗಿಸ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ಪಾತ್ರೆಗೆ ಶಿಫ್ಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾವು ಆಲ್ರೆಡಿ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ವ, ಇದು ಚಿಕನಲ್ಲಿ ಇರತ್ತೆ ಎಗ್ಗು, ಲಿವರು ಅದೆಲ್ಲ ಇರುತ್ತಲ್ಲ, ಅದನ್ನು ಸಪ್ರೇಟಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಸಾಂಬಾರಲ್ಲಿ ಹಾಕಿದ್ರೂ ಬರುತ್ತೆ. ನಾನು ಸಪ್ರೇಟಾಗಿ ಮಕ್ಳಿಗೆ ಇಷ್ಟ ಆಗಲಿ ಅಂತ ಈ ರೀತಿ ಫ್ರೈ ಮಾಡ್ಕೋತೀವಿ ನಮ್ಮ ಮನೇಲಿ. ಇದರಲ್ಲಿ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡಿ ಇದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಚಿಟಿಕೆ ಅರಿಶಿನ, ಚೂರು ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮೇಲೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದು 3 ವಿಸಿಲ್ ಹೊಡೆದ್ರೆ ಸಾಕು, ತುಂಬ ಮಾಡಬಾರ್ದು. 3 ವಿಸಿಲ್ ನೀಟಾಗಿ ಬಿಡೋವರೆಗೂ ಬಿಟ್ಬಿಟ್ರೆ ನೀಟಾಗಿ ಬಂದಿರುತ್ತೆ. ಸ್ವಲ್ಪ ಹೊತ್ತು ಮೊಟ್ಟೆಗಳೆಲ್ಲ ಡ್ರೈ ಆಗುತ್ತೆ. ಮುಚ್ಚಿಟ್ಬಿಟ್ರೆ ಬೇಗ ಡ್ರೈ ಆಗಿಬಿಡುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಿ. ಇದರಲ್ಲಿ ನಾವು ಸ್ವಲ್ಪ ಉಪ್ಪನ್ನ ನೋಡಿ. ಈಗ ಹೆಂಗಿದೆ ಸಾಂಬಾರು? ಚೆನ್ನಾಗಿದೆ.
ಈಗ ನೀಟಾಗಿ ಬೆಂದಿರುತ್ತೆ, ಆದರೂ ಒಂದು ಕುದಿ ಕುದಿಸ್ಕೋಬೇಕು ನಾವು. ಔಟ್ಸೈಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಮಾಡಿದ್ರಿ ಮೇಡಮ್ ಇದಕ್ಕೆ ನಾವು ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಎಲ್ರಿಗೂ. ಮುದ್ದೆ ಒಳ್ಳೆ ಕಾಂಬಿನೇಷನ್. ಹೇಗಿದೆ ಫ್ರೆಂಡ್ಸ್? ತುಂಬ ರುಚಿಯಾಗಿದೆ ನೋಡಿ. ನೀವು ಮಾಡ್ಕೊಳ್ಳಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.